ವಿಶ್ವಗುರು ಬಸವಣ್ಣನವರ ತತ್ವಗಳನ್ನ ಬದುಕಲ್ಲಿ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಬಡತನವೇ ಇರುವುದಿಲ್ಲ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಭಿಪ್ರಾಯಪಟ್ಟಿದ್ದಾರೆ. ನಂಜನಗೂಡಿನಲ್ಲಿ ನಡೆದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಆಯೋಜಿಸಲಾಗಿದ್ದ ಬಸವ ಜಯಂತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ನೀಡುವವರಿದ್ದರೆ ಹೊರತು ಬೇಡುವವರು ಇರಲಿಲ್ಲ. ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಸಾರುವ ಮೂಲಕ ದುಡಿಮೆಯ ಹಿರಿಮೆಯನ್ನ ಸಾರಿದ್ರು. ದುಡಿಮೆಗೆ ಬೆಲೆ ನೀಡಿದರೆ ಬಡತನ ನಿರ್ಮೂಲನೆ ಆಗುತ್ತೆ. ಮಹಾಪುರುಷರು ಜಾತಿಗೆ ಸೀಮಿತರಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ ಮೊದಲಾದ ಮಹಾಪುರುಷರು ಯಾವುದೇ ಒಂದು ಜಾತಿಗೆ ಸೀಮಿತರಲ್ಲ. ಅವರು ಇಡೀ ಮಾನವ ಕುಲಕ್ಕೆ ಮಾದರಿ. ಇಂತಹ ಮಹಾಪುರುಷರ ಜಯಂತಿ ಆಚರಿಸುವ ಮೂಲಕ ನಾವು ಅವರ ಆದರ್ಶ ಅಳವಡಿಸಿಕೊಂಡರೆ ಈ ಆಚರಣೆಗೆ ಅರ್ಥ ಬರುತ್ತದೆ ಅಂತ ಅಭಿಪ್ರಾಯಪಟ್ಟರು. ಪಟ್ಟಣದ ವಿದ್ಯಾವರ್ತಕ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಬಸವ ಜಯಂತಿ ವೇದಿಕೆ ಕಾರ್ಯಕ್ರಮವನ್ನ ಸುತ್ತೂರು ಸಂಸ್ಥಾನದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ, ಶಾಸಕರಾದ ದರ್ಶನ್ರು, ನಾರಾಯಣ್, ಗಣೇಶ್ ಪ್ರಸಾದ್ ಹಾಗೂ ಹರಗುರು ಚರಣರೊಂದಿಗೆ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಎಲ್ಲರೂ ಕೂಡ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಎದ್ದು ನಿಂತು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಉದ್ಘಾಟನೆಯನ್ನ, ಬಸವ ಜಯಂತಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಸನ್ಮಾನ್ಯ ಶ್ರೀ ಟಿ.ವೈ. ವಿಜೇಂದ್ರ ಅವರು, ಶಾಸಕರು, ರಾಜ್ಯಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ, ಇವರು ಈ ಒಂದು ಉದ್ಘಾಟನೆಯನ್ನ ಹಾಗೂ ಎಲ್ಲ ಹರಗುರು ಚರಮೂರ್ತಿಗಳು, ಎಲ್ಲ ಗಣ್ಯರು ಈ ಉದ್ಘಾಟನೆ ನಡೆಸಿಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಜೋರಾಗಿ ಎದ್ದು ನಿಂತು ಚಪ್ಪಾಳೆಯನ್ನು ನೀಡಬೇಕು ಅಂತ ಹೇಳಬೇಕು. ನಂತರ ಉದ್ಘಾಟನಾ ಭಾಷಣ ಮಾಡಿದ ಅವರು, 12ನೇ ಶತಮಾನದಲ್ಲಿ ಮೌಢ್ಯ, ಅಸ್ಪೃಶ್ಯತೆ, ಅಸಮಾನತೆ ತುಂಬಿದ ಸಮಾಜದಲ್ಲಿ ಶ್ರೇಣೀಕೃತ ಪದ್ಧತಿಯನ್ನ ನಿರ್ಮೂಲನೆ ಮಾಡಿ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡಿದವರು ಬಸವಣ್ಣ. ಇದಕ್ಕೆ ಬಸವ ಕಲ್ಯಾಣ ಕಾರ್ಯಕ್ಷೇತ್ರವಾಗಿತ್ತು. ಇಂತಹ ಪವಿತ್ರ ಕ್ಷೇತ್ರವಿರುವ ಬೀದರ್ ಜಿಲ್ಲೆಯವನು ನಾನು ಎಂಬುದಕ್ಕೆ ಹೆಮ್ಮೆ ಇದೆ ಎಂದರು. ಇಡೀ ಜಗತ್ತಿಗೆ ಮಾದರಿಯಾಗಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಸಂದೇಶ ಸಾರಿ ಸರ್ವರಿಗೂ ಲೇಸನ್ನ ಬಯಸಿದ ಯಾವುದಾದರೂ ಸಮಾಜ ಇದ್ದರೆ ಅದು ವೀರಶೈವ ಲಿಂಗಾಯತ ಸಮಾಜ ಅನ್ನೋ ಹೆಮ್ಮೆ ಇದೆ. ಇಂತಹ ಸಮಾಜದ ಹೆಮ್ಮೆ ಇರಬೇಕಾದ ಯುವ ಜನತೆ ಫೇಸ್ಬುಕ್, ವಾಟ್ಸ್ಆಪ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಅಲ್ಲಿ ಒಂದು ಇವತ್ತು ವಿಶೇಷವಾದಂತಹ ಧ್ಯಾನ ಕೇಂದ್ರ, ಒಂದು ಆಧ್ಯಾತ್ಮಿಕ ತರಬೇತಿ ಮಾಡುವಂತಹ ಕೇಂದ್ರ ಮಾಡುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಆತ್ಮೀಯ ಬಂಧುಗಳೇ, ಇವತ್ತು ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭೆ ಇಡೀ ಜಗತ್ತಿನಾದ್ಯಂತ ಇವತ್ತು ಎಲ್ಲಾ ಒಳಪಂಗಡಗಳು 100 ಒಳಪಂಗಡಗಳಿದ್ದಾವೆ. ಎಲ್ಲಾ ಒಳಪಂಗಡಗಳನ್ನು ಒಗ್ಗೂಡಿಸಬೇಕು. ಲಿಂಗಾಯತ ವೀರಶೈವರ ಸಮಗ್ರ ಏನವರ ಇವತ್ತು ಸಮಗ್ರತೆ, ಐಕ್ಯತೆ ಇವೆಲ್ಲವನ್ನು ಪ್ರಾತಿನಿಧಿಕ ಸಂಸ್ಥೆಯಾಗಿ ಅದನ್ನು ಸಂರಕ್ಷಣೆ ಮಾಡಿ ಇತರ ಸಮುದಾಯಗಳನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು, ಯಾಕೆಂದ್ರೆ ಲಿಂಗಾಯತ ವೀರಶೈವ ಸಮುದಾಯ ಯಾವತ್ತಿಗೂ ಎಲ್ಲರನ್ನೂ ಒಪ್ಪಿಕೊಂಡು ಬರೀ ಲಿಂಗಾಯತರಿಗೆ ಅಷ್ಟೇ ಇಲ್ಲ, ಹಿಂದೆಯೂ ಇವತ್ತಿಗೂ ಕೂಡ ನಮ್ಮ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ಎಲ್ಲಾ ಭಾಷೆ, ಎಲ್ಲಾ ಧರ್ಮ, ಎಲ್ಲಾ ಜಾತಿಯ ಅಲ್ಪಸಂಖ್ಯಾತರನ್ನು ಸೇರಿಸಿಕೊಂಡು ಎಲ್ಲರಿಗೆ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಧಾರ್ಮಿಕ ಸಂಸ್ಕಾರ ಕೊಟ್ಟು ಅವರನ್ನು ಬೆಳೆಸಿದಂತಹ ಕೀರ್ತಿ ಈ ಲಿಂಗಾಯತ ವೀರಶೈವ ಮಠಮಾನ್ಯಗಳಿಗೆ. ಹೀಗಾಗಿ ಇವತ್ತು ಸಮಾಜವನ್ನು ಒಗ್ಗೂಡಿಸುವಂಥದ್ದು ಮತ್ತೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಇವತ್ತು ನಾವು ಒಗ್ಗಟ್ಟು ಆಗಬೇಕು ಅಂದ್ರೆ ಬೇರೆಯವರಿಗೆ ಏನಾದರೂ ತುಳಿತ ಮಾಡಬೇಕು ಅಂತಲ್ಲ, ನಾವು ಸಂಘಟಿತರಾಗಿ ಒಳ್ಳೆ ರೀತಿಯಿಂದ ಇದ್ರೆ ಬೇರೆಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಸ್ವಾಭಿಮಾನಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಇವತ್ತೆಲ್ಲಾ ಕಡೆ ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ವೀರಶೈವ ಲಿಂಗಾಯತ ಭವನ, ಬಸವ ಭವನ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಮಾತನಾಡಿ, ಬಸವಣ್ಣನವರ ತತ್ವ ಆದರ್ಶಗಳನ್ನ ಮೈಗೂಡಿಸಿಕೊಂಡಾಗ ಮಾತ್ರ ಜೀವನದಲ್ಲಿ ಸಾರ್ಥಕತೆಯ ಬದುಕನ್ನ ಕಂಡುಕೊಳ್ಳಬಹುದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿ ಜಾತಿ ಭೇದವಿಲ್ಲದೆ ಸಮಾಜದ ನಿರ್ಮಾಣಕ್ಕೆ ಮುಂದಾದ್ರು. ಅಂತಹ ಮಹಾನುಭಾವರು ಜನ್ಮ ತಾಳಿದ ಈ ನೆಲದಲ್ಲಿ ವೀರಶೈವ ಲಿಂಗಾಯತರು ಸಾರ್ಥಕತೆಯ ಬದುಕು ಸಾಗಿಸಬೇಕು. ಇವತ್ತಿನ ರಾಜಕಾರಣಿಗಳು ಜಾತಿಗಳ ನಡುವೆ ಎತ್ತಿಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಅವರ ರಾಜಕೀಯ ಬೇಯಿಸಿಕೊಳ್ಳುವ ಸಲುವಾಗಿ ಜಾತಿಗಳ ಸಂಘರ್ಷಕ್ಕೆ ಪುಷ್ಟಿ ನೀಡ್ತಾ ಇದ್ದಾರೆ. ಜನಾಂಗದ ಸಾರ್ವಜನಿಕರಿಗೆ ಎಚ್ಚರಿಕೆಯಿಂದಿರಲು ಸಂದೇಶ ನೀಡಿದ್ರು. ಮುಂಬರುವ ದಿನಗಳಲ್ಲಿ ನಿಮ್ಮ ಋಣವನ್ನ ಖಂಡಿತವಾಗಿ ತೀರಿಸ್ತೇನೆ. ನನಗೆ ರಾಜಕೀಯವಾಗಿ ಭವಿಷ್ಯ ನೀಡಿದ ಪುಣ್ಯಭೂಮಿ ನಂಜನಗೂಡು. ಈ ನೆಲವನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಕಳೆದ 7 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ನಾನು ನಾಮಪತ್ರ ಸಲ್ಲಿಸಲು ಬಂದಂತ ಸಂದರ್ಭದಲ್ಲಿ ಲಕ್ಷಾಂತರ ಜನರು ತೋರಿದ ಪ್ರೀತಿಯನ್ನ ಎಂದಿಗೂ ಮರೆಯಲಾಗದು ಅಂತ ಹಳೆಯ ದಿನಗಳನ್ನ ನೆನೆದು ಮೆಲುಕು ಹಾಕಿದ್ರು. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು. ಯಡಿಯೂರಪ್ಪನವರು ಯಾವುದನ್ನು ಸಮಾಜಕ್ಕೆ ಸೀಮಿತವಾಗಿ ಆಡಳಿತ ನೀಡಲಿಲ್ಲ.
ಈ ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು, ಒಕ್ಕಲಿಗ ಸಮಾಜ ಇರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿಂದುಳಿದ ವರ್ಗಗಳಿಗೂ ಕೂಡ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಯಾರು ಮಾಡಿದ್ರೆ ನಿಮ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದ್ರು. ಬಹುಶಃ ಸನ್ಮಾನ್ಯ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿ ವೇದಿಕೆ ಮೇಲೆ ಇದ್ದಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ನಮ್ಮ ಸಮಾಜದ ಮುಖಂಡರು ಇವತ್ತು ನಂಜನಗೂಡಿನಲ್ಲಿ ಬಸವ ಸಮುದಾಯ ಇವತ್ತು ಭವನ ಆಗಬೇಕು, 4.5 ಕೋಟಿ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ರಿ. ಹಿಂದೆ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ, ಹರ್ಷವರ್ಧನ್ ಶಾಸಕರಿದ್ದಾಗ 2.5 ಕೋಟಿ ರೂಪಾಯಿ ಅನುದಾನವನ್ನು ತಂದುಕೊಟ್ರು. ಆದ್ರೆ ಇನ್ನೂ ಕೂಡ ನಮ್ಮ ಬಸವ ಭವನ ಮುಗ್ದಿಲ್ಲ ಅಂತ ಹೇಳಿದ್ರೆ 4.5 ಕೋಟಿ 5 ಕೋಟಿ ಇದ್ದಿದ್ರು ಕೂಡ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿ ಇವತ್ತು ಇಲ್ಲೇ ವೇದಿಕೆಯಲ್ಲಿ ಇವತ್ತು ಘೋಷಣೆ ಮಾಡಿ ಹೋಗ್ತಾ ಇದ್ರು. ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ರಾಜಕಾರಣಿಗಳು ಬೇರೆ, ಜನನಾಯಕರು ಬೇರೆ. ಜನನಾಯಕರು ಜನಪರ ಆಶಯಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರೆ ರಾಜಕಾರಣಿಗಳು ಪುಕ್ಷತೆ ಭಾಷಣ ಮಾಡಿಕೊಂಡು ಸಮಾಜಗಳ ಮಧ್ಯೆ ವಿಷಬೀಜವನ್ನು ಬಿಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ಜನನಾಯಕರೇ ಹೊರತು ರಾಜಕಾರಣಿಗಳಲ್ಲ. ಅದನ್ನ ನಾವು ಜನರು ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಬಂಧುಗಳೇ, ಇವತ್ತು ನಮ್ಮ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿದ್ರೆ ಒಂದು ದೊಡ್ಡ ಆಲದ ಮರದ ರೀತಿಯಲ್ಲಿ ಹಲವಾರು ಬಾರಿ ಮಾತನ್ನು ಹೇಳಿದ್ದೇನೆ. ಕಾರಣ, ಇವತ್ತು ನಮ್ಮ ಸಮಾಜ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಇತರ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಅಣ್ಣ ತಮ್ಮಂದರಂತೆ ಬಾಳಿ ಬದುಕತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ವಿಶೇಷತೆ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು. ಎಲ್ಲ ಸಮುದಾಯಗಳನ್ನು ಕೂಡ ಒಗ್ಗೂಡಿಸಿಕೊಂಡು ಮುಂದಿನ ದಿನಗಳಲ್ಲೂ ಕೂಡ ಇವತ್ತು ಅಣ್ಣ ಬಸವಣ್ಣನವರ ಕನಸನ್ನು ನನಸನ್ನಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸಮಾಜಗಳನ್ನು ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಇವತ್ತು ಮಾಡಬೇಕಾಗಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಮುಂದಿನ ಜನಾಂಗಕ್ಕೆ ಯಾವುದು ಮಾದರಿಯಾಗಿರ್ಬೇಕು, ನಾವು ಮುಂದಿನ ಜನಾಂಗಕ್ಕೆ ಮಾದರಿಯಾಗೂ ಕೂಡ ಇರಬಹುದು. ನಾವು ಮುಂದಿನ ಜನಾಂಗಕ್ಕೆ ನಂಜನಗೂಡು ಶಾಸಕ ದರ್ಶನ್ ರಘುನಾರಾಯಣ್ ಮಾತನಾಡಿ, ನಂಜನಗೂಡಿನ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಜನರ ಅಭಿವೃದ್ಧಿಗೆ ನಾವು ಮುಂದಾಗಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಶೇಷ ಅನುದಾನದಲ್ಲಿ 20 ಕೋಟಿ ಅನುದಾನವನ್ನು ಮಂಜೂರು ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಬಸವ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಲು ಭೂಮಿ ಪೂಜೆ ಮಾಡಲಾಗಿದೆ. ಸಾಮಾನ್ಯ ವರ್ಗದವರು ವಾಸಿಸುವ ಬಡಾವಣೆಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ, ಮೂಲಭೂತ ಸೌಲಭ್ಯಗಳಿಗೆ ಅನುವು ಮಾಡಿಕೊಟ್ಟಿದ್ದೇವೆ. ಯಾವುದೇ ತಾರತಮ್ಯ ಇಲ್ಲದೆ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮ ಆಡಳಿತ ನೀಡುತ್ತಾ ಬಂದಿದ್ದೇವೆ. ನಂಜನಗೂಡು ಕೇಂದ್ರ ಸ್ಥಾನದಲ್ಲಿರುವ ಬಸವ ಸಮುದಾಯ ಭವನಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 5 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿಕೊಡಲಾಗುತ್ತೆ. ಜೊತೆಗೆ ನನ್ನ ಅಧಿಕಾರ ಅವಧಿಯಲ್ಲಿ ಆ ಬೃಹತ್ ಸಮುದಾಯ ಭವನಕ್ಕೆ ಚಾಲನೆ ನೀಡಲಾಗುತ್ತದೆ ಅಂತ ತಿಳಿಸಿದ್ರು. ನಾನು ಹೆಚ್ಚು ಮಾತನಾಡಕ್ಕೆ ಹೋಗುವುದಿಲ್ಲ. ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ಬಸವಣ್ಣವರ ತತ್ವಗಳು, ಅವರ ಸಿದ್ಧಾಂತಗಳನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ನಮ್ಮ ಕರ್ತವ್ಯಗಳನ್ನ, ನಮ್ಮ ಸೇವೆಯನ್ನ ಮಾಡಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಒಬ್ಬ ಮನದ ಆಶೀರ್ವಾದದಿಂದ ಈ ಒಂದು ಕ್ಷೇತ್ರದಿಂದ ಈ ರಾಜ್ಯಕ್ಕೆ ಒಬ್ಬ ಅತಿ ಕಿರಿಯ ವಯಸ್ಸಿನ ಶಾಸಕನಾಗಿ ನನ್ನ ಒಂದು ಸರಿ ಆಯ್ಕೆಯನ್ನು ಇವತ್ತು ಮಾಡಿದ್ದೀನಿ. ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ, ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ನಿಮ್ಮ ಕೆಲಸವನ್ನ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಪಟ್ಟು ಕೆಲಸ ಅಂತ ಮಾಡುವಂತ ಒಂದು ದೊಡ್ಡ ಜವಾಬ್ದಾರಿ. ಇವತ್ತು ನಮ್ಮ ತಂದೆಯವರು ಶ್ರೀರಣ್ಣವರು, ಅವರು ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಸಾಗಂತವರು. ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ರಾಜಕೀಯವನ್ನ ಮಾಡುವಂಥದ್ದು, ಜನಸೇವೆಯನ್ನು ಮಾಡುವಂಥದ್ದು. ಇವತ್ತು ನನ್ನೂ ಕೂಡ ಬಸವಣ್ಣವರ ಮೂಲ ತತ್ವ ಕಾಯಕ ಹಾಗೂ ದಾಸೋಹ, ಇದರ ಮೇಲೆ ಅಪಾರವಾದಂತಹ ನಂಬಿಕೆಯನ್ನು ಇಟ್ಕೊಂಡು ಮೈಗೂಡಿಸಿಕೊಂಡು ನನ್ನ ಪ್ರಾಮಾಣಿಕ ಸೇವೆಯನ್ನು ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಇವತ್ತಿನ ದಿವಸ ಕಾಯಕವೇ ಕೈಲಾಸ. ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಆಸೆಗಳಿಲ್ಲದೆ ಪ್ರಾಮಾಣಿಕ ಸೇವೆಯನ್ನ ನಮ್ಮ ಜನರಿಗೆ ಮಾಡಬೇಕು. ಕಷ್ಟದಲ್ಲಿ ಅವರೊಟ್ಟಿಗೆ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಕರ್ತವ್ಯವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಿಜಕ್ಕೂ ಕೂಡ ಬಸವಣ್ಣವರ ತತ್ವಗಳು ಇವತ್ತಿನ ಈ ಪ್ರಪಂಚಕ್ಕೆ, ಈ ರಾಜ್ಯಕ್ಕೆ ಅತಿ ಅವಶ್ಯಕ. ಶ್ರೀ ಸುತ್ತೂರು ಸಂಸ್ಥಾನದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿದ್ರು. ತಾಲೂಕಿನ ವಿವಿಧ ಭಾಗಗಳಿಂದ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಜನಾಂಗದ ಜನರಿಗೆ ಆಶೀರ್ವಚನ ನೀಡಲು ವೇದಿಕೆಯಲ್ಲಿ ಸಿದ್ಧರಾಗಿದ್ರು. ಆದರೆ ಕಾರ್ಯಕ್ರಮದ ಮುಂಭಾಗದಲ್ಲಿದ್ದ ಸಾಕಷ್ಟು ಸಾರ್ವಜನಿಕರು ಶಿಳ್ಳೆ ಕೇಕೆ ಹಾಕಿ ಮುಜುಗರದ ವಾತಾವರಣಕ್ಕೆ ಮುಂದಾದ್ರು. ಇದರಿಂದ ಬೇಸರ ವ್ಯಕ್ತಪಡಿಸಿದ ಸುತ್ತೂರು ಶ್ರೀಗಳು ಆಶೀರ್ವಚನ ನೀಡದೆ ಕಾರ್ಯಕ್ರಮದಿಂದ ಹೊರ ನಡೆದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ದರ್ಶನ್ ನಾರಾಯಣ್, ಗಣೇಶ್ ಪ್ರಸಾದ್, ಶ್ರೀವತ್ಸ, ಮಾಜಿ ಶಾಸಕ ಕಳೆಯ ಕೇಶವಮೂರ್ತಿ, ಹರ್ಷವರ್ಧನ್, ಎಸ್ ಮಹಾದೇವಯ್ಯ, ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಕೆ ಕೆಂಪಣ್ಣ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು.